ನಮಸ್ಕಾರ ಕರ್ನಾಟಕ. ಬೆಂಗಳೂರಲ್ಲಿ ಒಂದು ಕಾರು ತುಂಬ ದೊಡ್ಡ ಸದ್ದು ವಾರಾನ್ಗಟ್ಟಲೆ ಮಾಡ್ತು. ರೀಸೆಂಟ್ಲಿ ಒಂದು ಲ್ಯಾಂಬೋರ್ಗಿನಿ ಕಾರು ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಡ್ರಿಫ್ಟಿಂಗ್ ಮಾಡ್ತಾ ಅದನ್ನು ಸೆರೆ ಹಿಡಿದಂಥ ಐ ಥಿಂಕ್ ವೀಕ್ಷಕರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಒಂದು ರೀತಿಯ ಸೆಲೆಬ್ರೇಷನ್ ಆಯಿತು ಅಂತಂದರೆ ಆ ಡ್ರಿಫ್ಟಿಂಗ್ ಮಾಡಿದಂಥ ಐ ಥಿಂಕ್ ಕಾರ್ ಓನರ್ ಅಥವಾ ಡ್ರೈವರ್ ಆಗಿರ್ಬೋದು, ಅವನನ್ನು ಕಬ್ಬನ್ ಪಾರ್ಕ್ ಪೊಲೀಸರು CCTV ಮುಖಾಂತರ ಹುಡ್ಕೊಂಡು ಹೋಗಿ ಸದಾಶಿವನಗರದಲ್ಲಿ ಆ ಡ್ರಿಫ್ಟಿಂಗ್ ಡ್ರಿಫ್ಟಿಂಗ್ ಅಂತಂದರೆ ಯಾಕಂದರೆ ಸಾಮಾನ್ಯವಾಗಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಐ ಥಿಂಕ್ ಓನ್ಲಿ ಪ್ರೊಫೆಷನಲ್ ಡ್ರೈವರ್ಸು ಅವ್ರಿಗೆ ಗೊತ್ತಿರ್ತದೆ ಡ್ರಿಫ್ಟಿಂಗು ಮತ್ತು ಕಾರ್ ಸ್ಕಿಡಿಂಗ್. ಸಾಮಾನ್ಯವಾಗಿ ಎಲ್ಲರೂ ಹೇಳಿದಂದ್ರೆ ಸ್ಕಿಡಿಂಗ್ ಅದು, ಇಲ್ಲ ಸ್ಕಿಡಿಂಗ್ ಅಂತಲ್ಲ, ಅದೇ ಡ್ರಿಫ್ಟಿಂಗ್ ಅಂತ. ಇಟ್ಸ್ ಅನ್ ಇಂಟೆನ್ಷನಲಿ ಫ್ರಂಟ್ ಕಾರ್ ಟೈರ್ಗಳನ್ನು ಲಾಕ್ ಮಾಡಿಕೊಂಡು ಬ್ಯಾಕ್ ಟೈರ್ನ ಒಂದು ಆ್ಯಂಗಲಲ್ಲಿ ಐ ಥಿಂಕ್ ಅದು ಸ್ಕಿಡ್ ಮಾಡೋಂಥದ್ದು ಅಥವಾ ಡ್ರಿಫ್ಟಿಂಗ್ ಮಾಡೋಂಥ ಕೆಲಸವನ್ನು ಅಥವಾ ಆ ಕಲೆಯನ್ನು ಡ್ರಿಫ್ಟಿಂಗ್ ಅಂತಾರೆ. ಸೊ ಅನಿಲ್ ಕುಂಬ್ಳೆ ಸರ್ಕಲಲ್ಲಿ ಏನಾಯಿತು ಏನೋ ಗೊತ್ತಿಲ್ಲ, ಓಡಿಸ್ತಾ ಇದ್ದಂಥ ಡ್ರೈವರು ಅಲ್ಲೊಂದು 2 ರೌಂಡ್ ಡ್ರಿಫ್ಟಿಂಗ್ ಅಂತೂ ಆಯಿತು. ಇಟ್ ಮೇಡ್ ಎ ಲಾಟ್ ಆಫ್ ಸೌಂಡ್ ಅಕ್ರಾಸ್ ಕರ್ನಾಟಕ. ಇಡೀ ಕರ್ನಾಟಕದಲ್ಲಿ ಸದ್ದು ಮಾಡಿದಂಥ ಇದು ಪ್ರಶ್ನೆ ಏನಪ್ಪ ಅಂತಂದರೆ, ಈಕ್ವಲಿ ಒಂದು ರೆಸ್ಪಾನ್ಸಿಬಿಲಿಟಿ. ಓಕೆ, ಯಾರೋ ದೊಡ್ಡವ್ರ ಮನೆ ಮಕ್ಕಳು, ಹಾಗಾಗಿ ಟ್ರಾಫಿಕ್ ಪೊಲೀಸರು ಇದನ್ನೆಲ್ಲ ಪ್ರಶ್ನೆ ಮಾಡಲ್ವಾ ಅನ್ನೋ ಒಂದು ಐ ಥಿಂಕ್ ಪ್ರಶ್ನೆ ಸಹ ಉದ್ಭವ ಆಯಿತು. ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಐ ಥಿಂಕ್ ಬೆಂಗಳೂರು ಟ್ರಾಫಿಕ್ ಪೊಲೀಸವ್ರನ್ನ ಪ್ರಶ್ನೆ ಮಾಡೋಕ್ಕೆ ಸೋಚ್ಕೊಂಡ್ರು, ಏನರ ಇದು ಯಾರೋ ಒಂದು ಸರ್ಕಲಲ್ಲಿ ಬಂದು ಒಂದು ಕಾರನ್ನು ನೀವು ನೋಡ್ಬೋದು. ಐ ಥಿಂಕ್ ಆ ಒಂದು ವೆಹಿಕಲ್ ಡ್ರಿಫ್ಟಿಂಗ್ ಮಾಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಐ ಥಿಂಕ್ ಇಟ್ ಬಿಕಮ್ ಎ ವೆರಿ ಬಿಗ್ ವೇವ್. ಪ್ಯಾರಲಲಿ ಸದಾಶಿವನಗರಕ್ಕೆ ಹುಡ್ಕೊಂಡೋಗಿ ಸದಾಶಿವನಗರದಲ್ಲಿ ಟ್ರಾಫಿಕ್ ಪೊಲೀಸರು ಈ ಒಂದು ಕಾರನ್ನು ಟ್ರೇಸ್ ಮಾಡ್ತಾರೆ ಆ್ಯಂಡ್ ಆ ಕಾರನ್ನು ಸೀಸ್ ಮಾಡ್ಕೊಂಬರ್ತಾರೆ. ಆ ಕಾರ್ ಓನರ್ಗೆ ಒಂದು 3 ನೋಟಿಸನ್ನು ಕೊಡ್ತಾರೆ. ಬನ್ನಿ ಆ ನೋಟಿಸ್ ಕೊಟ್ಟ ಮೇಲೆ ನಿಜವಾಗ್ಲೂ ಅವರ ವಕೀಲರು ಅನ್ಕೊತೀನಿ, ಅವ್ರ ವಕೀಲರು 1-2 ಮಾತುಗಳನ್ನು ಆಡಿದ್ದಾರೆ. ರಿಯಲಿ ನಮಗಂತೂ ಒಂದು ಖುಷಿನೇ ಆಯಿತು ರೀ. ಈ ಥರ ವಕೀಲರು ಇದ್ದರೆ ಎಂಥ ಆಟ ಬೇಕಾದ್ರೆ ಆಡ್ಬೋದು ಪ್ರಪಂಚದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಅಂತ ಖಂಡಿತವಾಗಿ ಎಂಥವ್ರಿಗೂ ಅನಿಸುತ್ತೆ. ಯಾಕೆ ಅಂತಂದರೆ ದ ವೇ ಈ ಡಿಫೆಂಡೆಡ್ ಆ ಡ್ರಿಫ್ಟಿಂಗ್ ಮಾಡಿದಂಥ ಕೆಲಸವನ್ನು ಅವರ ವಕೀಲರು ಎಷ್ಟು ಬಣ್ಣವಾಗಿ ಐ ಥಿಂಕ್ ವಿಚಿತ್ರವಾಗಿ ಐ ಮೀನ್ ಡೆಫಿನೆಟ್ಲಿ ಟು ಎ ಪಾಯಿಂಟ್ ಒಂದು ಕನ್ವಿನ್ಸಿಂಗ್ ನೇಚರ್ ಥರ ಅದನ್ನು ಡಿಫೆಂಡ್ ಮಾಡ್ಕೊಂಡ್ರು. ಬನ್ನಿ ಅದನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡ್ರು ಅಂತ ದಯಮಾಡಿ ನೀವು ನೋಡ್ಕೊಳ್ಬೇಕಾಗತ್ತೆ. ಒಂದು ನಿಮಿಷ ನೋಡಿ ಅದನ್ನು. ಪ್ರಶ್ನೆ ಅಲ್ಲ ಸರ್, ಸಮ್ಟೈಮ್ಸ್ ಬ್ರೇಕ್ ಕೊಡ್ದಾಗ ಗಾಡಿ ಗಮನಕ್ಕೆ ಬಂದೇ ಆಕ್ಸಿಡೆಂಟ್ ಮಾಡೋಲ್ಲ. ಗಮನಕ್ಕೆ ಬಂದು ತೊಗೊಂಡಾಗ ಯಾರಿಗೂ ಗೊತ್ತೋಲ್ಲ. ಗಮನಕ್ಕೆ ಬಂದು ಯಾರು ಇಂಟೆನ್ಷನ್ಲಿ ಮಾಡೋಲ್ಲ. ಬ್ರೇಕ್ ಹೊಡೆದಾಗ ಅಲ್ಲಿ ಸ್ಕಿಡ್ ಆಗಿದೆ. ಫಸ್ಟಲ್ಲಿ ರೋಡ್ ಸರಿ ಮಾಡೋಕ್ಕೆ ಹೇಳಿ, ಅದೇನಾಗಿದೆ, ಅದು ರೋಡೆಲ್ಲ ಸ್ವಲ್ಪ ಮರಳೆಲ್ಲ ಇದ್ದಾಗ ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗ್ತದೆ. ಅದು ಮೊನ್ನೆ ತಾನೇ ರೋಡ್ ಅದು ರೆಡಿ ಮಾಡಿದ್ದಾರೆ. ಸೊ ಹಂಗೆ ಆಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಅದೇನು ದೊಡ್ಡ ಇದಾಗಿ ಆಗಿಲ್ಲ. ಜೊತೆಗೆ ಆಗಿದಷ್ಟೇ ಇಮಿಡಿಯೇಟ್ಲಿ ಗಾಡಿ ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ರೋಡಲ್ಲಿ ಡ್ರೈವರ್ ಹೋಗಿದ್ದಾನೆ, ಅವ್ನ ಟ್ಯಾಲೆಂಟಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು, ಆಯಿತಾ? ಸೊ ನನ್ನ ಪ್ರಕಾರ ಟ್ಯಾಲೆಂಟ್ಗೆ ಅಪ್ರಿಷಿಯೇಟ್. ಆಕ್ಸಿಡೆಂಟಲ್ಲಿ ಆಗಿರುತ್ತೆ ಅದು ಅಷ್ಟೇ ಸರ್. ಗಮನ ಪ್ರಶ್ನೆ ಅಲ್ಲ ಸರ್, ಸಮ್ಟೈಮ್ಸ್ ಬ್ರೇಕ್ ಹೊಡೆದಾಗ ಗಾಡಿ ಗಮನಕ್ಕೆ ಬಂದೇ ಆಕ್ಸಿಡೆಂಟ್ ಮಾಡೋಲ್ಲ ಯಾರು. ನೀವು ಕೇಳಿಸ್ಕೊಂಡ್ರಲ್ಲ, ಖಂಡಿತವಾಗಿ ಈ ಮುತ್ತಪ್ಪರಯ್ಯವರ ಮಗ ರಿಕ್ಕಿ ರಾಯ್ ಅವರ ಕಾರು ಅಂತ ಐ ಥಿಂಕ್ ದಾಖಲೆಗಳ ಮುಖಾಂತರ ತಕ್ಕಮಟ್ಟಿಗೆ ಟ್ರಾಫಿಕ್ ಪೊಲೀಸರು ಆ ಥರ ಮಾಹಿತಿಗಳನ್ನು ಕೂಡ ಬ್ಲರ್ ಮಾಡಿಟ್ಟಿದ್ದಾರೆ. ಬಟ್ ಸ್ಟಿಲ್ ಆ್ಯಸ್ ಪರ್ ಈ ಒಂದು ಹೇಳಿಕೆ ಕೊಟ್ಟ ನಂತರ ಒಂದು ರೀತಿಯ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಎಲ್ಲರಿಗೂ. ನಾವು ಒಂದು ಸ್ಟಂಟ್ 2 ಮಾಡೋಣ, ಈ ಅನಿಲ್ ಕುಂಬ್ಳೆ ಸರ್ಕಲ್ ಹತ್ರ ರಿಕ್ಕಿ ರಾಯ್ ಮಾಡಿದ್ರೆ, ಮುತ್ತಪ್ಪರಾಯ್ ಮಗ ಮಾಡಿದ್ರೆ ವೈ ನಾಟ್ CM ಮನೆ ಮುಂದೆನೋ ಅಥವಾ ವಿಧಾನಸೌಧ ಮುಂದೆ ಅನ್ನೋ ಕಾಳಜಿ ಜನರಿಗೆ ಉದ್ಭವ ಆಗುತ್ತೆ. ಬಟ್ ತಲೆನೋವಾಗೋದು ಅಲ್ಟಿಮೇಟ್ಲಿ ಒನ್ಸ್ ಅಗೇನ್ ಟು ಟ್ರಾಫಿಕ್ ಪೊಲೀಸರು ಈ ಒಂದು ಸ್ಟೇಟ್ಮೆಂಟ್ನ ದೇ ಆರ್ ನಾಟ್ ರೆಡಿ ಟು ಬೈ ಆ್ಯಂಡ್ ಅಲ್ಟಿಮೇಟ್ಲಿ ಇಲ್ಲ, ಇದಕ್ಕೊಂದು ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ 3 ನೋಟಿಸ್ಗಳನ್ನು ಮುತ್ತಪ್ಪರಾಯ್ ಅಂದರೆ ಫಾರ್ಮರ್ ಡಾನ್, ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಡಾನ್ ರೀತಿ ಸದ್ದು ಮಾಡಿದಂಥ ಮುತ್ತಪ್ಪರಾಯ್ ಅವರ ಮಗ ರಿಕ್ಕಿ ರಾಯ್ ಅವರಿಗೆ ಸಂಬಂಧಪಟ್ಟಂಥ ಈ ಕಾರು ಸದಾಶಿವನಗರದಲ್ಲಿ ಟ್ರ್ಯಾಕ್ ಆಗುತ್ತೆ. ಐ ಥಿಂಕ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದ ಅಮೌಂಟ್ ಆಫ್ ಎಫರ್ಟ್ಸ್. ಆ ಟ್ರಾಫಿಕ್ ಪೊಲೀಸರು ಈ ಡ್ರಿಫ್ಟಿಂಗನ್ನು ನೋಡಿ, ಒಂದು ಕಡೆ ಅವರ ವಕೀಲರ ಸ್ಟೇಟ್ಮೆಂಟನ್ನು ನೋಡಿ, ಇನ್ನೇನಾದರೂ ಪುಂಡು ಪೋಖ್ರಿಗಳು ಇದನ್ನೇ ಶುರು ಹಚ್ಕೊಂಡ್ರೆ ನಮಗೆಲ್ಲಿದ್ದಪ್ಪ ತಲೆನೋವು ಅಂತೇಳಿ ದೇ ನೆವರ್ ಟುಕ್ ಎ ಚಾನ್ಸ್. ದೇ ಎನ್ಶ್ಯೂರ್ಡ್ ರಿಕ್ಕಿ ರಾಯ್ನ ಕರ್ಕೊಂಬಂದಿದ್ದಲ್ಲ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅವರು ಕೂಡ ರೀಲ್ಸ್ ಮಾಡಿ ಕರ್ಕೊಂಬಂದಿದ್ದೀವಿ ಅಂತೇಳಿ ಪೆನಾಲ್ಟಿಯನ್ನು ಹಾಕಿ
ಆ್ಯಂಡ್ ದೇ ವಾಂಡ್ ಹಿಮ್ ಈ ಡ್ರಿಫ್ಟಿಂಗು ಅದೆಲ್ಲ ಮಾಡಬೇಡಿ ಅಂತ. ಬಟ್ ಈ ಡ್ರಿಫ್ಟಿಂಗ್ ಅನ್ನೋ ಕಲೆಯನ್ನು ಡೇಂಜರಸ್ ಐ ಥಿಂಕ್ ಆ್ಯಕ್ಟ್ ಅಂತ ಹೇಳ್ಬೋದು, ಒಂದು ಗಾಡಿಯ ಒಂದು ಡೇಂಜರಸ್ ಆ್ಯಕ್ಟ್ ಅಂತ ಹೇಳ್ಬೋದು. ಸ್ಪೆಸಿಫಿಕಲಿ ಹೇಳೋದಾಯಿತು ಅಂತಂದರೆ ಖಾಲಿ ಜಾಗಗಳಲ್ಲಿ ದೊಡ್ಡ ದೊಡ್ಡ ಜಾಗಗಳಿದ್ದಾಗ ಅದನ್ನೇನೋ ಮಾಡಿಕೊಂಡು ಸೇಫಾಗಿ ಓಡಿಸ್ಕೊಂಡ್ರೆ ಯಾರಿಗೇನು ತೊಂದರೆ ಆಗಲ್ಲ. ಬಟ್ ಅನಿಲ್ ಕುಂಬ್ಳೆ ರಸ್ತೆಯನ್ನು ಡ್ರಿಫ್ಟಿಂಗ್ ತಾಣ ಮಾಡಿಕೊಂಡಂಥ ರಿಕಿ ರಾಯ್ಗೆ ಐ ಥಿಂಕ್ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸರು ಕರ್ಕೊಂಬಂದು ಇಲ್ಲ ಬಾಣ ಅಂತೇಳಿ ಕರ್ಕೊಂಬಂದು ಪೆನಾಲ್ಟಿಯನ್ನು ಹಾಕಿ ಪಾಸಿಬಲಿ ಪೆನಾಲ್ಟಿ ಕಟ್ಟಿರ್ತಾರೆ. ಜೊತೆಯಲ್ಲಿ ರೀಲ್ಸನ್ನು ಮಾಡಿ ಒಂದು ಐ ಥಿಂಕ್ ಒಂದು ಶೋಕಾಸ್ ಒಂದು ರೀತಿ ಎಚ್ಚರಿಕೆ ಗಂಟೆಯನ್ನು ನಾಟ್ ಓನ್ಲಿ ಫಾರ್ ರಿಕಿ ರಾಯ್ ಬಟ್ ಬೇರೆ ಯಾರಾದರೂ ಸ್ಟ್ರಂಟ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ವೆರಿ ವೆರಿ ಕಾಸ್ಟ್ಲಿ ಅಫೇರ್ ಅನ್ನೋ ಒಂದು ವಿಚಾರವನ್ನು ಮಾಡ್ತಾ ರೀಲ್ಸನ್ನು ಮಾಡಿದ್ದಾರೆ. ವಿ ಹ್ಯಾವ್ ಟು ಐ ಥಿಂಕ್ ಅಪ್ರಿಷಿಯೇಟ್ ಬೆಂಗಳೂರು ಅದು ಟ್ರಾಫಿಕ್ ಪೊಲೀಸರ ಕಾಳಜಿ ಮತ್ತು ಆ ರೀಲ್ಸ್ ಮಾಡೋಂಥ ರೀತಿ ಖಂಡಿತವಾಗಿ ನಮ್ಮೆಲ್ಲರಿಗೂ ಐ ಥಿಂಕ್ ಒಂದು ರೀತಿ ಒಂದು ಕಡೆ ಆ ಡ್ರಿಫ್ಟಿಂಗ್ನ ಒಂದಷ್ಟು ಜನ ಎಂಜಾಯ್ ಮಾಡಿದರೆ ಆ ಡ್ರಿಫ್ಟಿಂಗ್ನ ಪ್ರಶ್ನೆ ಮಾಡಿದಂಥ ಆತ್ಮಗಳಿಗೆ ಮತ್ತು ಕಾನೂನು ಕೂಡ ಬದುಕಿದೆ. ಟ್ರಾಫಿಕ್ ಪೊಲೀಸರು ಸಹ ಅದರ ಮೇಲೆ ಕ್ರಮ ಜರುಗಿಸ್ಬೋದು ಅನ್ನೋ ಒಂದು ಐ ಥಿಂಕ್ ಒಂದು ಸೂಚನೆಯನ್ನು ಅವರನ್ನು ಕೊಟ್ಟಿದ್ದಾರೆ. ಬಟ್ ದ ವೇ ರಿಕಿ ರಾಯ್ ಯುವರ್ ವೆರಿ ಲಕ್ಕಿ. ರಿಕಿ ರಾಯ್ ನೀವು ತುಂಬ ಲಕ್ಕಿ ಅನಿಸುತ್ತೆ. ಏನ್ರಿ ನಿಮ್ಮನ್ನು ಡಿಫೆಂಡ್ ಮಾಡ್ಕೊಂಡಿದ್ದು ನಿಮ್ಮ ಲಾಯರು, ಅಬ್ಬಾ ಸ್ಕಿಡ್ ಅಂತೆ, ಹೊಸ ಟಾರ್ ಅಂತೆ, ರಿಪೇರಿ ಮಾಡಿಸು ಅಂತೆ, ಇದನ್ನೆಲ್ಲ ಕೇಳಿಸ್ಕೊಂತ ಇರಬೇಕು ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರು ಮತ್ತು CM ಸಿದ್ದರಾಮಯ್ಯನವರು. ಕೇಳಿಸ್ಕೊಳ್ರಿ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಡಿ ಕೆ ಶಿವಕುಮಾರ್ ಅವರೇ, ನೋಡಿ ಟಾರ ಕರೆಕ್ಟ್ ಹಾಕಿಲ್ಲ ಅಂತೆ, ಕಸ ಗುಡಿಸಿಲ್ಲ ಅಂತೆ, ಮಳ್ಳಿದೆ ಅಂತೆ, ಸ್ಕಿಡ್ ಅಂತೆ, ಆಮೇಲೆ ಹೋಗಿ ಕರ್ಕೊಂಬಂದು ಒಂದು ಪೆನಾಲ್ಟಿ ಹಾಕಿದ್ದಂತೆ. ವಾಟ್ ಎವರ್ ಇಟ್ ಈಸ್ ದೇರ್. ಬಟ್ ಆ್ಯಸ್ ಎ ಅಡ್ವೊಕೇಟ್ ನಮ್ಮನ್ನು ಕೇಳೋದಾಯಿತು ಅಂತಂದರೆ ಇನ್ನೊಂದೆರಡು ಫರ್ದರ್ ಒಂದೆರಡು ಹೆಜ್ಜೆಗಳನ್ನು ಟ್ರಾಫಿಕ್ ಪೊಲೀಸರು ಮಾಡ್ಬೋದಾಗಿತ್ತು. ಸಂಬಂಧಪಟ್ಟಂತೆ ಯಾರು ಅಲ್ಲಿ ಡ್ರಿಫ್ಟಿಂಗ್ ಮಾಡಿದ್ದಾರೆ ಆ ಡ್ರೈವರನ್ನು ಬ್ಲಡ್ ಟೆಸ್ಟ್ ಮಾಡಿ ವೆದರ್ ದೇರ್ ವಾಸ್ ಎ ಟ್ರೇಸಸ್ ಆಫ್ ಎ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಅಟ್ ದ ಟೈಮ್ ಆಫ್ ಅಂತ ಟ್ರ್ಯಾಕ್ ಮಾಡ್ಬೋದಾಗಿದೆ. ಇನ್ನೊಂದಷ್ಟು ಐ ಥಿಂಕ್ ಫರ್ದರ್ ವರ್ಕ್ಗಳನ್ನು ಮಾಡಿದರೆ ಖಂಡಿತವಾಗಿ ಐ ಥಿಂಕ್ ಇದನ್ನೆಲ್ಲ, ಯಾಕಂದರೆ ಸಾಮಾನ್ಯವಾಗಿ ಕಿಕ್ ಇರೋಂಥ ಸಮಯದಲ್ಲಿ ಅದು ಮಾಡೋದು, ಕಿಕ್ ಬರಬೇಕಾದ್ರೆ ಒಂದು ಅವೈಲಬಿಲಿಟಿ ಆಫ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ಅದರ್ವೈಸ್ ಇಲಿಗಲಿ ಕನ್ಸ್ಯೂಮಿಂಗ್ ದ ಡ್ರಗ್ಸ್, ಇವೆರಡು ಟ್ರೇಸಸನ್ನು ಮಾಡ್ಬೋದಾಗಿತ್ತು. ಬಟ್ ತಕ್ಕ ಮಟ್ಟಿಗೆ ಅಪ್ರಿಷಿಯೇಟ್ ಕೆಲಸವನ್ನು ಮಾಡಿದಂಥ ಸಂಚಾರ ಪೊಲೀಸರು ಐ ಥಿಂಕ್ ಇದನ್ನು ಮಾಡ್ಬೋದಾಗಿತ್ತು. ಮುಂದಾದರೂ ಇದನ್ನು ಮಾಡಿ ಅಂತ ಈ ಮೂಲಕ ಹೇಳ್ತಾ ಐ ಥಿಂಕ್ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ನಾವು ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್ ಡ್ರಿಫ್ಟಿಂಗು ಸ್ಕಿಡ್ಡಿಂಗು ಓಕೆ ಈ ವಿಚಾರ. ಥ್ಯಾಂಕ್ ಯು.